ಸಾವನ್ನು ಪಡೆಯಲು ಸಾವಿರ ದಾರಿಗಳಿವೆ, ಆದರೆ ಬದುಕನ್ನು ಕಂಡುಕೊಳ್ಳಲು ಇರುವ ದಾರಿ ಒಂದೇ, ಅದುವೇ ಆತ್ಮವಿಶ್ವಾಸ. ಹಾಯ್ ಫ್ರೆಂಡ್ಸ್, ಇದು ಗುರುವಾರದ ಲಾಗ್ ಆಗಿರುತ್ತೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ನಾನು, ನಮ್ಮ ಪಾಪು, ನಮ್ಮ ಅಕ್ಕ, ನಮ್ಮ ಭಾವ ಎಲ್ಲರೂ ಸೇರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವರಾಯನದುರ್ಗದಲ್ಲಿರೋಂಥ ದೇವಸ್ಥಾನ, ನರಸಿಂಹಸ್ವಾಮಿ ಮತ್ತು ಲಕ್ಷ್ಮೀ ದೇವಸ್ಥಾನ. ಇಲ್ಲಿ ಯಾವುದೇ ಥರ ಕ್ಯಾಮ್ರಾ ಹಲೋ ಇರಲಿಲ್ಲ. ಒಳಗಡೆ ದೇವ್ರದ್ದು ಫೋಟೋ ತೊಗೊಳೋದಕ್ಕೋಸ್ಕರ ನಾನು ತೊಗೊಂಡಿಲ್ಲ ಫೋಟೋನ. ಏನಕ್ಕಾಗಿ ಹೋಗಿದ್ವಿ ಅಂದರೆ ನಮ್ಮ ಪಾಪುಗೆ ಮುಡಿ ಕೊಡಿಸ್ಬೇಕಾಗಿತ್ತು. ನಾವು 1 ವರ್ಷದ ಒಳಗಡೆ ಕೊಡಲಿಲ್ಲ ಅಂದರೆ 3 ವರ್ಷದ ತನಕ ಕೊಡೋ ಹಾಗಿರಲಿಲ್ಲ ಮುಡಿನ. ಅದಕ್ಕೋಸ್ಕರ ಹೋಗಿದ್ವಿ. ನೋಡಿ ನಮ್ಮ ಪಾಪು ಕ್ಯೂಟಾಗಿ ಹೆಂಗೆ ಕಾಣ್ತಿದ್ದಾನೆ ಅಂತ. ಇದೆಲ್ಲ ಮುಗಿಸ್ಕೊಂಡಿದ್ದಾದ ನಂತರ ಅವರು ನಮ್ಮ ಅಕ್ಕ, ನಮ್ಮ ಅತ್ತೆ ಅಂದರೆ ಅವ್ರ ಅತ್ತೆ ಮನೆಗೆ ಕರ್ಕೊಂಡು ಹೋಗಿದ್ರು. ಅವ್ರಿಗೆ ಹುಷಾರಿರಲಿಲ್ಲ. ಸೊ ಮನೆ ಮುಂದೆ ಎಲ್ಲ ಗಿಡಗಳು ತುಂಬಾ ಚೆನ್ನಾಗಿ ಬೆಳೆಸಿದ್ರು. ನೋಡ್ಕೊತ ಅವ್ರ ಅತ್ತೆನ ಮಾತಾಡಿಸ್ಕೊಂಡು ಕಾಫಿ ಕುಡಿದ್ಬಿಟ್ಟು ನಮ್ಮ ಅಮ್ಮ ಮನೆಗೆ ರಿಟರ್ನ್ ಹೋದ್ವಿ. ಅಲ್ಲಿಂದ ನಮ್ಮ ಮನೆಗೆ ಹೋಗೋಷ್ಟರಲ್ಲಿ 9 ಗಂಟೆ ಆಗಿತ್ತು. ಸ್ವಲ್ಪ ಟೈಮ್ನ ನಮ್ಮ ಪಾಪು ಜೊತೆ ಸ್ಪೆಂಡ್ ಮಾಡಿ ಮಲ್ಕೊಂಡ್ವಿ. ಇದಾಗಿತ್ತು ಈ ದಿನ.